ಸಂಧ್ಯಾ ತಪ್ಪಾಯ್ತು ಸಂಧ್ಯಾ. ಸಂಧ್ಯಾ ಸಾರಿ ಸಂಧ್ಯಾ. ನನ್ ಬುಲ್ಬುಲ್ ಇಲ್ಲಿಗಿಂತ ಬೇಜಾರಾಗವಳೆ. ಇವಾಗ ಆಚೆ ಕರ್ಕೊಂಡು ಹೋಗೋಣ. ನನಗೂ ಒಬ್ಬ ಬಾಯ್ ಫ್ರೆಂಡ್ ಬೇಕಿತ್ತು ತಾನೇ ಗೈಸ್. ಎಷ್ಟು ದಿನ ಆದ್ರೂ ಕೋಪ ಮಾಡ್ಕೊಂಡ್ರೆ ನನ್ನ ಪಕ್ಕದಲ್ಲಿರೋರು ಏನ್ ಕ್ಯೂಟ್ ಅಂತಾರೆ ಗೊತ್ತಾ ಗೈಸ್. ಓಸಿ ಇಡ್ಸಿರೋದು ಅಲ್ಲೇ ನಿಗರ್ಕೊಂಡು ಸತ್ತೋಗ್ತಾರೆ ಅಷ್ಟೇ. ಇದು ನೋಡಿ ಬಿಡಕ್ಕಾತಿಲ್ಲ ಸದ್ಯ. ಸೊ ಗೈಸ್, ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಗೈಸ್, ಏನ್ ಗೊತ್ತಾ, ಫಾರ್ ದಿ ಫಸ್ಟ್ ಟೈಮ್ ತೇಜ ಕ್ರಿಯೇಟರ್ಸ್ ಜೊತೆ ಆಚೆ ಹೋಗಿದ್ದಾನೆ. ಅಂಡ್ ಆ ಕ್ರಿಯೇಟರ್ ಅಲ್ಲಿ ಅವನ್ಗೆ ಬೇಕಾಗಿರೋ ದಿ ಮೋಸ್ಟ್ ಕ್ಯೂಟ್ ಲಿಟಲ್ ಕ್ರಿಯೇಟರ್ ನ ಬಿಟ್ಟು ಹೋಗಿದ್ದಾನೆ. ಇಷ್ಟೊಂದೆಲ್ಲ ಕ್ಯೂಟ್ ಅಂತ ಹೇಳಿದೀನಿ ಅಂದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು ಅದ್ ನಾನೇ ಅಂತ. ಅಫ್ಕೋರ್ಸ್ ನನ್ನನ್ನು ಬಿಟ್ಬಿಟ್ಟು ಅವನು ಹೈದ್ರಾಬಾದ್ಗೆ ಹೋಗಿದ್ದಾನೆ. ಮೇ ಬಿ ವಿತ್ ಸುದೀಪ್ ಮತ್ತೆ ಇನ್ ಯಾರ್ಯಾರಿದಾರೋ ಗೊತ್ತಿಲ್ಲ ನನಗೆ, ನಾನು ಕೇಳೂ ಇಲ್ಲ. ಸೊ ಯೂಶಲಿ ಐ ಡೂ ಹಂಗಾಮ, ನನ್ನ ಬಿಟ್ಟು ಏನಾದ್ರು ಮಾಡಿದ್ರೆ. ಸೊ ಈ ಸರಿನೂ ಸ್ವಲ್ಪ ಹಂಗಾಮ ಮಾಡೋಣ ಅಂತಿದ್ದೀನಿ. ಆ ಹಂಗಾಮನ ಫಸ್ಟ್ ಟೈಮ್ ನಿಮ್ಗೂ ತೋರ್ಸೋಣ ಅಂತ ಇದ್ದೀನಿ. ಸೊ ಇವಾಗ ತೇಜ ಕಾಲ್ ಮಾಡಿ ನನ್ನನ್ನು ಯಾಕೆ ಬಿಟ್ಟೋದೆ ಅಂತ ಫುಲ್ ಹಂಗಾಮ ಮಾಡೋಣ ಅಂತಿದ್ದೀನಿ. ಆ್ಯಂಡ್ ಇಫ್ ಹಿ ಈಸ್ ನಾಟ್ ಮಿಸ್ಸಿಂಗ್ ಮೀ, ಐ ಹ್ಯಾವ್ ಟು ಮೇಕ್ ಶೋರ್ ದಟ್ ಹಿ ಮಿಸ್ ಮೀ ಅಷ್ಟೇ. ಅವ್ನು ನಾನು ಮಿಸ್ ಮಾಡ್ಕೊತಿಲ್ಲ ಅಂದರೆ, ಅಯ್ಯೋ ಮಿಸ್ ಮಾಡ್ಕೊತಿಲ್ಲ, ಅವ್ನು ನನಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂತ ಬೇಜಾರಾಗೋದಕ್ಕಿಂತ ನೀನು ನಾನು ಮಿಸ್ ಮಾಡ್ಕೊತ ಟಾರ್ಚರ್ ಕೊಡೋದು ಎಷ್ಟು ಚಂದ ಅಂತ ಅನಿಸ್ತು ನನ್ನ ಲೈಫಲ್ಲಿ. ಸೊ ಐ ಆಮ್ ಡೂಯಿಂಗ್ ದಿಸ್. ಫ್ರೆಂಡ್ ಕಮ್ ಅತ್ತೆ ಮಗಳು, ಯಾರಿಗೆ ಸಿಗುತ್ತೆ ಈ ಭಾಗ್ಯ ಹೇಳಿ? ಇದೇನೋ ಪೇಟ ಅಂತ ಅನ್ಕೊಂಬೇಡಿ. ಇವಾಗ ತಾನೇ ತಲೆ ಸ್ನಾನ ಮಾಡಿದೆ. ಅಯ್ಯೋ, ಈ ಫೋನ್ ಆನ್ ಮಾಡ್ರೆ ಕುಯ್ ಕುಯ್ ಕುಯ್. ಏನು ನನ್ನ ಬಾಯ್ ಫ್ರೆಂಡ್ ಮೆಸೇಜ್ ಅನ್ಕೊಂಡ್ರಾ? ಅವೆಲ್ಲ ಸೀನೇ ಇಲ್ಲ. ಬರೀ ಝೊಮ್ಯಾಟೋದಿರುತ್ತೆ ಮತ್ತು ವಾಟ್ಸಪ್ದಿರುತ್ತೆ ಅಷ್ಟೇ. ಅದು ಬಿಟ್ರೆ ಇನ್ನೇನಿಲ್ಲ ಗೈಸ್. ನಂದು ಒಂದು ಸಪ್ಪೆ ಜೀವನ. ಹಲೋ ಹಲೋ ಹಲೋ, ಹೇಳ್ತೀರಾ? ನಾನು ಯಾರು ಸ್ವಲ್ಪ ಸ್ಕೆಚ್ ಹಾಕ್ಬಿಟ್ಟು ರೆಸ್ಪೆಕ್ಟೇ ಇಲ್ಲ ಗೈಸ್, ಅನ್ರೆಸ್ಪೆಕ್ಟ್. ಫೋನ್ ಪಿಕ್ ಮಾಡೋಣ, ನನ್ನ ಕಾಲ್ ಪಿಕ್ ಮಾಡೋಣ, ನನ್ನ ಹತ್ರ ಮಾತಾಡ್ಬೇಕು ತಾನೆ. ಹಲೋ 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 ತೇಜ, ನಾನು ನಿನ್ನ ಹತ್ರ ಎಷ್ಟು 1 minute ವೇಟ್ ಮಾಡ್ಬೇಕು ನೀನ್ ಕಾಲ್ ಪಿಕ್ ಮಾಡಿ ನನ್ನ ಹತ್ರ ಮಾತಾಡಕ್ಕೆ. ಸಿಚುವೇಶನ್ ಸಂಧ್ಯಾ, ಯಾವ ತರ ಆನ್ಸರ್ ಮಾಡೋದು ಗೊತ್ತಾಗ್ತಾ ಇಲ್ಲ. ನೀನು ಇವಾಗ ಎಲ್ಲಿದ್ಯಾ? ಈಗ ಬಸ್ ಅಲ್ಲಿ ಇದೀನಿ, ಯಾವ ಹೆಸರು ಗೊತ್ತಿಲ್ಲ. ಹಾ, ಸೊ ಎಲ್ಲಿ ಹೋಗ್ತಿದ್ಯಾ? ಹೈದ್ರಾಬಾದ್. ನೀನು ಕ್ರಿಯೇಟರ್ಸ್ ಜೊತೆ ಹೋಗ್ತಿದ್ಯಾ? ನಾ ಯಾಕೆ ಕ್ರಿಯೇಟರ್ಸ್ ಜೊತೆ ಹೋಗ್ತೇನೆ? ಮತ್ತೆ ಯಾರ್ಯಾರು ಹೋಗ್ತಾ ಇದ್ದೀರಾ? ನಾನು ಸುದೀಪ್ ಇಬ್ರೆ. ಓ, ನಿಮ್ ಜೊತೆ ಯಾರು ಇಲ್ಲ? ಯಾರು ಇಲ್ಲ. ರಿಯಲಿ? ಯಾರು ಇಲ್ಲ. ನಿಜನಾ? ಯಾಕೆ ನಿಂಗೆ ನಂಬಕ್ಕಾಗ್ತಾ ಇಲ್ಲ? ಇಲ್ಲ, ನಾನು ನಂಬಲ್ಲ ಅದಕ್ಕೆ. ಯಾಕಂದ್ರೆ ನೀನ್ ನನ್ನನ್ನು ಬಿಟ್ಟು ಹೋಗಿದ್ಯಾ ಫಾರ್ ದಿ ಫಸ್ಟ್ ಟೈಮ್. ಎಷ್ಟು ಧೈರ್ಯ ನಿನ್ಗೆ ನನ್ನನ್ನು ಬಿಟ್ಟು ಹೋಗಕ್ಕೆ? ಸಂಧ್ಯಾ ತಪ್ಪಾಯ್ತು ಸಂಧ್ಯಾ. ಅವೆಲ್ಲ ಸೀನ್ ಇಲ್ಲ. ಈಗ ನಾನು ಬರ್ಬೇಕು ಅಷ್ಟೇ. ಬುಕ್ ಮಾಡು ಟಿಕೆಟ್ಸ್ ನ. ಎಲ್ಲಿಂದ ಬುಕ್ ಮಾಡ್ಲಿ? ಕಾಸಿಲ್ಲ. ಹೋಗಿ ಹಸಿರಾಗೆ ಎಲ್ಲ ಉಕ್ಕಿದೆ. ಹೆಂಗ್ ಬಿಟ್ಟೋದೆ ತೇಜ ನೀನು? ನಿನ್ಗೆ ಎಷ್ಟೋ ಧೈರ್ಯ? ಸಂಧ್ಯಾ ಸಾರಿ ಸಂಧ್ಯಾ, ಬಿಟ್ಟೋಗ್ಬೇಕು ಅನ್ನೋ ಮನಸ್ಸು ಉದ್ದೇಶ ನನ್ಗಿರ್ಲಿಲ್ಲ, ಆದ್ರೆ ಪರಿಸ್ಥಿತಿ ಇತ್ತು, ಏನ್ ಮಾಡ್ಲಿ ಸಂಧ್ಯಾ? ಅವೆಲ್ಲ ನನಗ್ ಗೊತ್ತಿಲ್ಲ ತೇಜ. ನನ್ನನ್ನ ಹೆಂಗ್ ಬಿಟ್ಟೋದೆ ಸಂಧ್ಯಾ ನನಗ್ ಗೊತ್ತಿಲ್ಲ. ಇವಾಗ ನಾನ್ ಬರ್ಬೇಕಷ್ಟೇ. ಹೆಂಗ್ ಬರ್ತೀಯ ಸಂಧ್ಯಾ? ನೀನು ನಾಳೆನೆ ಬಂದ್ಬಿಡ್ತೀವಿ. ನಾಳೆ ಅಲ್ಲ, ನಾಳಿದ್ ಬರ್ತೀವಿ. ಅವೆಲ್ಲ ನನಗ್ ಗೊತ್ತಿಲ್ಲ. ಹಲೋ, ನನ್ನ ಹತ್ರ ಮಾತಾಡು ತೇಜ. ಗೈಸ್, ನೆಟ್ವರ್ಕೇ ಇಲ್ಲ ಗೈಸ್. ಯಾಕೆ ಸಂಧ್ಯಾ ಗಾಯ್ಸ್ ಕೀಸ್ ಎಲ್ಲ ಹೇಳ್ತಾ ಇದೀಯಾ? ನಾನೇ ಗೈಸ್ ಹೇಳ್ತಾ ಇದ್ದೀನಿ. ಜನರಿಗೆಲ್ಲ ಹೇಳ್ತಾ ಇದೀಯ ನೀನು. ಅಯ್ಯೋ ದೇವ್ರಿಗೆ, ನಾನೇ ಜನರಿಗೆ ಹೇಳಿ. ಮತ್ತೆ ಗಾಯ್ಸ್ ಅಂದಲ್ಲಿ ನಾನೆಲ್ಲಿ ಗೈಸ್ ಅಂದೆ? ನೀನ್ ಜಸ್ಟ್ ಇವಾಗ ಹೇಳ್ದಲ್ಲಿ ನೆಟ್ವರ್ಕ್ ಇಲ್ಲ ಗಾಯ್ಸ್ ಅನ್ಬಿಟ್ಟು. ಏನ್ ನೆಟ್ವರ್ಕ್ ಇಲ್ಲ ಅಂದೆ ಕಣೋ? ನಾನೆಲ್ಲೋ ಗಾಯ್ಸ್ ಅಂದೆ. ನಿಂಗೇನ್ ತಿಕ್ಲಾ? ನೆಟ್ವರ್ಕ್ ಇಲ್ಲ ಅಂತ ಪಡ್ಕೊಂಡಿದ್ದು. ಸಂಧ್ಯಾ ಸಂಧ್ಯಾ, ನೀನ್ ಫಿಕ್ಸ್ ಆಗೋಗು ಸಂಧ್ಯಾ. ನೀನ್ ಹೈದ್ರಾಬಾದ್ ಬರಕ್ಕಾಗಲ್ಲ. ನಾನು ಹಿಂಗ ಐಸ್ ಹಾಕ್ಬೋದಷ್ಟೇ, ಐಸ್ ಕ್ರೀಮ್ ಕೊಡಕ್ಕಾಗಲ್ಲ. ತೇಜ, ನನ್ಗೆ ಇಷ್ಟೊಂದೆಲ್ಲ ಮಾತಾಡ್ಬೇಡ. ನಾನೀಗ ಹೈದ್ರಾಬಾದ್ಗೆ ಬರ್ಬೇಕು ಅಂದ್ರೆ ಬರ್ಬೇಕಷ್ಟೇ. ಒಂದ್ ಕೆಲ್ಸ ಮಾಡು ಸಂಧ್ಯಾ, ನೀವ್ ಅಪ್ಪ ಅಮ್ಮನ್ ಕೇಳೋ, ಏನಂತಾರ ಮಾಡು ಅಷ್ಟೇ. ಗೈಸ್, ತೇಜ ಅಷ್ಟೇ ಹೇಳಿ ಕಾಲೇ ಕಟ್ ಮಾಡ್ಬಿಟ್ಟ ಗೈಸ್. ಗೈಸ್, ಪವಿಗೆ ನೈಟ್ ಲೈಫ್ ಅಂದರೆ ತುಂಬಾ ಇಷ್ಟ.
ಸೊ ಇವಾಗ ಮನೇಲಿ ಅಪ್ಪ ಅಮ್ಮ ಇಲ್ಲ, ಅವರೆಲ್ಲ ಹೊರಗಡೆ ಹೋಗಿದ್ದಾರೆ. ಸೊ ನಾನೇನು ಅಂದ್ಕೊಂಡೆ ಅಂದರೆ, ಅಫ್ಕೋರ್ಸ್ ಅಪ್ಪ ಅಮ್ಮ ಇದ್ರೆ ನೈಟ್ ಲೈಫ್ ಇಸ್ ಲೈಕ್ ಸ್ವಲ್ಪ ಕಷ್ಟ ಅಲ್ವಾ. ಹಾಗಂತ ನೀವು ಯಾರು ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಅಗೇನ್ ಹತ್ರನೇ ಒಂದು ಲಾಂಗ್ ಡ್ರೈವ್ಗೆ ಹೋಗಿ ಬರೋಣ, ಲಾಂಗ್ ಡ್ರೈವ್ ಅಲ್ಲ ಶಾರ್ಟ್ ಡ್ರೈವ್ಗೆ ಹೋಗಿ ಬರೋಣ ಅಂತ ಇವಾಗ ಹೋಗ್ತಾ ಇದ್ದೀನಿ. ಬಿಕಾಸ್ ನನ್ನ ಬುಲ್ಬುಲ್ ಬೆಳಗಿಂದ ಬೇಜಾರಾಗವಳೆ. ನಾನು ಅಲ್ಲ ಸ್ವಲ್ಪ ಬೈದ್ಬಿಟ್ಟೆ, ಅದಕ್ಕೆ ಅಂತ ಅಪ್ಸೆಟ್ ಮಾಡ್ಕೊಂಡವಳೆ. ಸೊ ಇವಾಗ ಆಚೆ ಕರ್ಕೊಂಡು ಹೋಗೋಣ. ಇಟ್ಸ್ ಆಲ್ರೆಡಿ 10:30 ಮೇ ಬಿ. ಲೆಟ್ಸ್ ಗೋ. ಲೆಟ್ಸ್ ಗೋ ಔಟ್. ನೀನು ಹೋಗ್ಬಿಡ್ಬಾ. ಯಾಕೆ ಏನು ಟೈಮ್ ನೋಡಿದ್ಯಾ? ಏ ಬಾರೆ. ನಾವೀಗ ಹೊಸಕೋಟೆಗೆ ಬಂದಿದ್ರಿ ಬಿರಿಯಾನಿ ತಿನ್ನಕ್ಕೆ. ನಮ್ಮಮ್ಮ ನೋಡಿದ್ರೆ ಇದನ್ನ ನಮ್ಮನ್ನ ಸಾಯಿಸುತ್ತೆ, ಅದಕ್ಕೆ ಒಂದು ಸ್ವಲ್ಪ ದಿನ ಆದ್ಮೇಲೆ ಬಿಡ್ಬೇಕು. ಆರ್ಡರ್ ಮಾಡಿದ್ದೈತೆ, ಮನವಳೆ ಬರ್ತೈತೆ. ಗೈಸ್ ಏನೇನು ಆರ್ಡರ್ ಮಾಡಿದೆ ಅಂತ ಎಲ್ಲ, ಒಂದು ಕುಷ್ಕ, ಒಂದು ಕಬಾಬ್, ಮತ್ತೆ ಜೊತೆಗೆ ಗೋಲಿ ಸೋಡಾ. ಅಷ್ಟೇನಾ? ಅದೇ ಗೋಲಿ ಸೋಡಾ ಆರ್ಡ್ರ್ ಮಾಡಿದ್ವಿ. ಅಷ್ಟೇ ಕೆಪಾಸಿಟಿ ನಮ್ಮದು. ಗೈಸ್ ಕುಷ್ಕ ಇಲ್ಲಿದೆ, ಇವಾಗ ತಿನ್ಬೇಕು. ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ. ಅಲ್ಲಿ ನೋಡಿ ನಮ್ಮ ನಾಯಿ ಮರಿ ಹೋಗಲ್ಲಿ ನಿಂತೈತೆ. ನೋಡ್ಬೇಕು ಇವಾಗ ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳ್ಬೇಕು. ದೃಷ್ಟಿ ಆಗುತ್ತೆ. ಏನ್ ದೃಷ್ಟಿ ಆಗಲ್ಲ ತಿನ್ನವ್ವ, ನೀನ್ ತಿಂತಿರೋದು ಖಾಲಿ ಕುಷ್ಕ. ನೋಡಿ ನನಗೆ ಗೊತ್ತು ಇದ್ದಾನೆ, ನನ್ನ ಮಾತ್ರ ಫುಲ್ಲು ಕರೆಕ್ಟಾಗಿ ತೋರಿಸ್ತಾ ಇದೆಯಾ, ನೀನ್ ಮಾತ್ರ ಅಲ್ಲೇ ತೋರಿಸ್ಕೊಂತಾ ಇದೆಯಾ. ಸೊ ವಾಟ್ ಡಸ್ ದಟ್ ಮೀನ್? ಏರೇ ನಂಗೆ ಇಂಗ್ಲೀಷ್ ಬರ್ತಲ್ಲ. ವಾಟ್ ಡಸ್ ದಟ್ ಮೀನ್? ನನಗೆ ಜಾಸ್ತಿ ದೃಷ್ಟಿ ಆಗಲಿ ಅಂತ ಮಾಡ್ತಿದ್ಯಾ. ರೈಟ್ ಆದ್ರೂ ಗೈಸ್, ರಾತ್ರಿ ಈ ಥರ ಲಾಂಗ್ ಹೊಸಕೋಟೆ ತನಕ ಟ್ರಾವೆಲ್ ಮಾಡಿ ಆಮೇಲೆ ಈ ಥರ ತಿನ್ನೋದಿದೆಯಲ್ಲ, ಸ್ವರ್ಗ. ಅದನ್ನ ರೊಮ್ಯಾಂಟಿಕ್ ಸೈನ್ ಅಂತಾರೆ. ನೀನು ಎತ್ಕೊಳೋದು ನೋಡ್ತಿದ್ರೆ ನೀನು ಕಷ್ಟಪಡ್ತಾವಳ ನಮ್ಮ ಅಕ್ಕ ಅಂದ್ಬಿಟ್ಟು ಈ ಕಡೆ ಇಕ್ಬೇಕು. ರೊಮ್ಯಾಂಟಿಕ್ ಅಂತೆ. ನಮ್ಮ ಪವಿ ಯಾಕೆ ಹಿಂಗೆ ಆಡ್ತಾಳೋ ಗೊತ್ತಿಲ್ಲ, ವಯಸ್ಸಾಗಿರೋ ಆಂಟಿ ಥರ ಆಡ್ತಾಳೆ. ಇಲ್ಲ ನೋಡ್ತೀಯಾ? ಆದ್ರೂ ಕೋಪ ಮಾಡ್ಕೊಂಡ್ರೆ ನನ್ನ ಪಕ್ಕದಲ್ಲಿರೋರು ಏನ್ ಕ್ಯೂಟ್ ಆಗಿ ಅಂತಾರೆ ಗೊತ್ತಾ ಗೈಸ್? ಅದಕ್ಕೆ ಉಮ್ಮಲ್ಲೇ ನಾನು ಹಿಂಗೆ ಕೋಪ ಮಾಡ್ಕೊಂಡ್ರೆ ಯಾರಾದ್ರೂ ಹಿಂಗೆ ಹೇಳೋರು ಇರ್ಬೇಕಿತ್ತು ಅನ್ಸ್ತು. ಅದಕ್ಕೆ ಯಾರು ಹೇಳೋರಿಲ್ಲ ಅನ್ಕೊಂಡು ಸುಮ್ಮನಾದೆ. ಆದ್ರೂ ಈ ಒಂಟಿ ಜೀವನ ಏನ್ ಸಾಕ್ತಾ ಇಲ್ಲ ಗೈಸ್. ಏನಂತ ಹೇಳಲಿ ನನ್ನ ಒಂಟಿ ಜೀವನನ? 6 ಕೇಳಲಿಲ್ಲ, 3 ಕೇಳಿಲಿಲ್ಲ. ನೀನು ತಿನ್ನಮ್ಮ ಸುಮ್ಮನೆ. ಆದ್ರೂ ಗೈಸ್ ನನಗೂ ಒಬ್ಬ ಬಾಯ್ ಫ್ರೆಂಡ್ ಬೇಕಿತ್ತು ತಾನೇ ಗೈಸ್. ಎಷ್ಟು ದಿನ ಅಂತ ನಾನು ನಮ್ಮ ಪವಿಗಿಂದಾನೇ ಎಕ್ಸ್ಪೆಕ್ಟ್ ಮಾಡ್ಲಿ ಗೈಸ್ ಎಲ್ಲ. ನಾನೇನ್ ಮಾಡ್ಬೇಕು ಇವಾಗ ನಿನಗೆ? ಅದಕ್ಕೆ ನನ್ಗೊಂದು ಹುಡುಗ ಬೇಕು. ನಾನು ತಕೊಂಡಿದ್ದೀನಿ, ಇಷ್ಟ ಆಗ್ಬೇಕದು ಗೈಸ್. ನನ್ಗೂ ಸಿಂಗಲ್ ಆಗಿದ್ದು ಬೇಜಾರಾಗ್ಬಿಟ್ಟೈತೆ ಗೈಸ್. ಸನ್ಯಾಸಿ ಆಗು ಅಂತ ಹೇಳ್ತೀವಿ. ನಮ್ಮ ಪವಿನ ಲೈಟ್ ಟ್ರಿಗರ್ ಮಾಡಿದಾಯ್ತು ಗೈಸ್. ತಂಗಿದಿರು ಏನಿರ್ತಾರೆ, ಬದುಕಿರೋ ತನಕ ಅಕ್ಕನ ಕಾಸಲ್ಲೇ ಬದುಕೊಳ್ಬೇಕು. ಬಿಕಾರಿಗಳು ₹1 ಅವ್ರು ಬಿಚ್ಚಣ ಅನ್ನೋದೇನಿಲ್ಲ. ನೀನ್ ನಂಗೆ ದುಡ್ಡು ಕೊಡು, ನಾನು ನಂದು ಅನ್ಕೊಂಡ್ ಕೊಡ್ತೀನಿ. ನಾಚ್ಕಾಗಲ್ಲ? ಇಲ್ಲ. ಒಂಚೂರಾದ್ರೂ ಮನುಷ್ಯತ್ವ, ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ? ಏನು ಇಲ್ಲ. ಮನುಷ್ಯತ್ವ ಇರೋದಕ್ಕೆ ಲಾಸ್ಟ್ ಇದು ಬಿಟ್ಟವಳೆ ಗೈಸ್. ಲಾಸ್ಟ್ ಹೊತ್ತು ನನಗಂತ ಒಂದು ಕಬಾಬು. ನಿಜ ಹೇಳು, ಜಾಸ್ತಿ ಯಾರು ತಿಂದಿದ್ದು? ಅಂದ್ರೆ ನಾನು ಜಾಸ್ತಿ ತಿಂದೆ ಅಂತ ಹೇಳ್ತಾ ಇದ್ಯಾ ನೀನೀಗ? ಹೌದು. ಇಲ್ಲ, ನಿಜ ತಿಂದಿಲ್ವಾ ಪವಿ? ಯಾಪನೂ ಇಲ್ಲ. ನಾನು ಒಂದು ತುತ್ತು ತಿನ್ನೋಷ್ಟೊತ್ತಿಗೆ ನೀನು 2 ತುತ್ತು ತಿಂತ. ಕರೆಕ್ಟ್, ನೀನು 1 ತುತ್ತು ತಿನ್ನೋಷ್ಟಲ್ಲಿ ನಾನು 5 ತುತ್ತು ತಿನ್ಬಿಟ್ಟಿದ್ದೆ ಆಯ್ತಾ. 5 ತುತ್ತು ತಿಂತ ಇದ್ದೆ ಅಂದ್ರೆ ನನಗೆ ಆಗಿರೋದು. ಸರಿ ಎದಳು. ಎಸ್ ಡನ್. ಪವಿ ಏನಲ್ಲ ಸ್ವಾದ್ ಕಡಾಯಿ ಅಲ್ಲ ಕಡಕ್ ಸೈ ಜಾಸ್ತಿ ಕುಷ್ಕ ತಿಂದಾದ್ಮೇಲೆ ಎಲ್ರು ನಂತರ ಸ್ವೀಟ್ ಪಾನ್ ತಿಂತಾರೆ. ಆದ್ರೆ ಈ ಮೇಡಮ್ ಮಾತ್ರ ಏನ್ ಟೀ ಕುಡಿತಾಳೆ. ಇಷ್ಟೊಂದು ಕೊಟ್ಬಿಟ್ರು. ಏನಿನ್ ಒಳಗಡೆ ಮಾತಾಡ್ಬೇಡ್ವೆ, ಆಚೆ ಮಾತಾಡೋ. ಕೊಟ್ಬಿಟ್ರು ಅಂತೆ, ಇಷ್ಟೊಂದು ಕೊಟ್ಬಿಟ್ರು ಅಂತೆ ಗೈಸ್. ಕೊಟ್ಬಿಟ್ರು. ಫಸ್ಟ್ ಟೈಮ್ ಟೀ ಕುಡಿತಿದ್ದೀನಿ ಅಲ್ಲ ಅಂದ್ರೆ ನಿಂಗೆ ಅರ್ಥ ಆಯ್ತಲ್ವಾ? ಹ್ಞೂ ಅರ್ಥ ಆಯ್ತು. ಅವ್ರಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಅವ್ರಿಗೂ ಅರ್ಥ ಆಗುತ್ತೆ. ಸ್ವಲ್ಪ ಕುಡಿ. ನಂದು ಪಾನ್ ಗೈಸ್. ಅಕ್ಷಸ್ 15 ನಿಮಿಷ ಆಯ್ತು, ಇನ್ನು ಉಫ್ ಮಾಡೋದ್ರಲ್ಲೇ ಅವಳ ಅಕ್ಕ. ಅದು ಯಾವಾಗ ಖಾಲಿ ಪಡ್ತಾಳೋ ಗೊತ್ತಿಲ್ಲ.
The next day. ಗೈಸ್ ಬೇಲ್ಪುರಿ ಮಾಡೋ ವಿಧಾನ ಫಸ್ಟ್ ಈ ತರ ಈ ಸೈಜ್ ತಗೊಳ್ಳಿ, ಯಾಕಂದ್ರೆ ನೀವು ಕಲ್ಸ್ಬೇಕಾದ್ರೆ ಹಿಂಗ್ ಅಂತಿರಲ್ಲ ಅವಾಗ ಆಚೆ ಬರಲ್ಲ ಗೈಸ್. ಅದೇನಕ್ಕೆ ಅದೆಷ್ಟು ಚಿಕ್ಕದಾಯ್ತು, ಇನ್ನೊಂದ್ ಸ್ವಲ್ಪ ಅಲ್ಲೆಲ್ಲಾದ್ರೂ ಕೊಳ್ಗ ಇರ್ತದೆ ಅದೆತ್ಕೋ. ವಿಡಿಯೋ ಮಾಡಿ ವಿಡಿಯೋ ಕಾತಿ ಆಮೇಲೆ ಈ ತರ ಪೂರಿನ ಇದ್ರ ಒಳಗಡೆ ಡಂಪ್ ಮಾಡ್ಕೊಳ್ಳಿ. ಅಮ್ಮ ತಾಯೇ ನಿಮ್ಗೂ ಬೇಲ್ಪುರಿ ಬೇಕಂದ್ರೆ ನಮ್ಮ ಮನೆಗೆ ಬನ್ನಿ ಮಾಡ್ಕೊಡ್ತೀನಿ. ಬೋಸಿ ಹಿಡಿಸಿ. ಆದ್ರೆ ಒಂದೇ ಒಂದು ಕಂಡೀಷನ್ ಗೈಸ್, ಆನಿಯನ್ ಮಾತ್ರ ನೀವೇ ಕಟ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಮನೆಯಿಂದ ಪ್ಲೀಸ್. ಅದೆಷ್ಟಂತ ಅಳ್ಳಿ ನಾನು ಸಾಕೊಂಡು ಮಾಡು. ಗೈಸ್ ನನ್ನ ಮದ್ವೆಗೆ ಬಿರಿಯಾನಿ ಊಟ ಅಷ್ಟೊಂದು ಯಾರಿಗೆ ಕಟ್ ಮಾಡಿದ್ರು ಅಷ್ಟಕ್ಕೆ ಅಷ್ಟು ಯಾರಿಗೆ ಅಷ್ಟೇ ಆಯ್ತಾ? ತುಂಬಾ ಕುತ್ಕೊಂಡು ಖಾಲಿ ಮಾಡೋಣ. ಸಾಲ್ಟ್ ಹಾಕ್ಬಿಟ್ಟೆ ಗೈಸ್, ನಿಮಗೆ ತೋರ್ಸೋದು ಮರ್ತದೆ. ಸಾಲ್ಟ್ ಹಾಕ್ಬೇಕು ಫಸ್ಟು. ಸೊ ಗೈಸ್ ಫಸ್ಟ್ ಉಪ್ಪು ಹಾಕೊಂಡು ಮಿಕ್ಸ್ ಮಾಡಬೇಕು. ನೋಡು ಅವಳೆ ದನ ತರ ಹೋಗ್ತಿರ್ತಾಳೆ. ಆ ಎಮ್ಮೆನೂ ತಿನ್ನಲ್ಲ ಅದು. ನೀನ್ ತಿನ್ನಿಡು ಕೊಡ್ತೀನಿ ಇದೇನಿದು ಇಷ್ಟೊಂದು? ಏ ಅದ್ ಕಾಣಿಸಿಲ್ಲ, ನೀನ್ ಕಾಣಿಸಲ್ಲ, ನೀನ್ ಕಾಣಿಸಿಲ್ಲ, ಅದ್ ಕಾಣಿಸ್ತಾ ಇಲ್ಲ. ಇನ್ ಸ್ವಲ್ಪ ಕೊಳಕಿರ್ಬೇಕಾಯ್ತು. ಗೈಸ್ ಇವಾಗ ಅಲ್ಲೇ ಎಣ್ಣೆ ಹಾಕೊಂತಾರಲ್ಲಿ. ಏ ಇದ್ ಮಾಡೆ, ಅದಕ್ಕೆ ತಾನೇ ತಂದಿಕ್ಕಿರೋದು. ಎಣ್ಣೆ ಚಲ್ಬಿಡು, ನಿಂಗೈತಿ ನಿನ್ ಜುಟ್ಟಲ್ಲೇ ಒರೆಸ್ತೀನಿ ಅದನ್ನ. ಗೈಸ್ ತೇಜ ನನ್ನನ್ ಬಿಟ್ಟು ಹೈದ್ರಾಬಾದ್ ಹೋಗೋಣ ಗೈಸ್. ಇದೇನ್ ಗೊತ್ತಾ, ಯು ಮೇಕ್ ಶೋರ್ ವೆನ್ ಯು ಡು ಬೇಲ್ಪುರಿ ಎಣ್ಣೆ. ಸೌಂಡ್ ಕಮ್ಮಿ ಕ್ರೀ ಸಿದ್ದಪ್ಪ ಅವ್ರೆ. ಸಿದ್ದಪ್ಪ ಅವರು ನನ್ ದೊಡ್ಡ ಫ್ಯಾನು, ನಾನು ನೋಡ್ತಾನೆ ಇರ್ತಾರೆ, ಅದ್ರಲ್ಲಿ ದೂಸರ ಮಾತಿಲ್ಲ. ಆದ್ರೆ ಸಿದ್ದಪ್ಪ ಅವರು ಕಾರ್ಪೊರೇಟೇ ಮಾಡಲ್ಲ ಗೈಸ್. ಕಾರ್ಪೊರೇಟ್ ಅಲ್ಲೇ ನೋಡ್ ಕೋಆಪರೇಟ್ ಮಾಡಲ್ಲ ಗೈಸ್. ಇಂಗ್ಲಿಷ್ ಹಾಳು ಮಾಡ್ತಿಲ್ಲ ಕೈಲಿ ಹಿಡ್ಕೊಂಡು. ನೋಡು ಮುಂಡೆವು. ಗೈಸ್ ಕೇಳಿಸ್ಕೊಳ್ಳಿ ಗೈಸ್, ನಿಮ್ಗೆ ಯಾರು ಅಯ್ಯೋ ಸಾರಿ ಎಡಿಟ್ ಮಾಡೋಳು ಬಾಧೆ ಯಾರಿಗೆ ಅರ್ಥ ಆಗ್ಬೇಕು. ನಿಮ್ಗೆ ಯಾರ ಮೇಲಾದ್ರೂ ಕೋಪ ಇದ್ರೆ ನೋಡ್ರಿ ಈ ತರ ಎಣ್ಣೆ ಹಾಕ್ಬಿಡ್ರಿ, ಖಾರದ ಪುಡಿನ, ಆಮೇಲೆ ಸಾಸ್ ಅಂದ್ಬಿಟ್ಟು ಕೊಟ್ಬಿಡ್ರಿ. ರಕ್ತ ರಕ್ತ ರಕ್ತ. ಓಕೆ ಗೈಸ್. ಓ ನೋಡ ನನ್ ಹೊಡ್ದ ನಿಮ್ ಮೊಮ್ಮಗ ಮಂಟಿನ ಅವ್ನ ನನ್ ಕಪಾಳ ಕೊಡ್ದ. ಓ ಮಾತಾಡ್ಬೇಕು. ಇದು ಕಟ್ ಮಾಡಿ, ಇದು ಕಟ್ ಮಾಡೋ ಫೇಮಸ್ ಆಗ್ಬೇಕು. ಅವತ್ತು ನಾನು ನಮ್ ನಾಯಿನ ಖಾರ ಯಾಕೆ ಅಷ್ಟ ಆಗ್ದೆ? ಇನ್ನೇನ್ ಮಾಡ್ತಿದ್ದ ಅದನ್ನ? ಏ ಯಾಕಿರೋದು ಇಷ್ಟಕ್ಕೆ? ಅದು ಯಾಕೆ ಹಂಗಾಡ್ತೀಯ? ಅಲ್ಲಿ ಕಡ್ಲೆಪುರಿ ಹಾಕೋದಕ್ಕೆ ಗೈಸ್ ಪಾಪ ಇವ್ರ ಗಂಟ ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂತಹ ಚಿಕ್ಕದಾಗಿ ಎಲ್ಲೇ ಐತಮ್ಮ, ದನ ತರ ಹೆಚ್ಚಿದ್ಯಾ ಅದನ್ನ. ನನ್ನ ಪ್ರಕಾರ ಇದೆ ಚಿಕ್ಕದು. ಇದು ಏನದು ಸೌತೆಕಾಯಿ ಹಾಕ್ಬೇಕು, ಅದು ಎಷ್ಟು ದಪ್ಪ ಆನಿಯನ್ನು ಟೊಮೆಟೊ ಎಲ್ಲ ಹಾಕ್ಬಿಡೋಣ ಗೈಸ್. ಯಾರು ಎರಡೆರಡು ಸರಿ ಎಲ್ಲ ಚಿಕ್ಕದಾಗಿ ಹಾಕೊಂತಾರೆ. ನಿಮ್ಮನ್ ಕೊಡು ಹುಷಾರಿಲ್ವಾ? ನೀನೆ ದನ ತರ ತಿಂದ್ರೆ. ಅಯ್ಯೋ ಇದು ಉಲ್ಟಾ ಯಾಕೆ ಕಟ್ ಮಾಡಿದೆ? ಮಾಡಲ್ಲ ಗೈಸ್. ಪ್ರೆಸ್ ಇದಿದೆ ತಾನೆ ಗೈಸ್? ಅದ್ರ ಪ್ರೆಸ್ ಅದಿಲ್ಲಮ್ಮ ಗೈಸ್. ನಮ್ಮ ಮನೇಲಿ ನಮ್ಮವ್ವ ಎಲ್ಲ ತಂದಿಕ್ಕವ್ರೆ ಗೈಸ್. ಗೈಸ್ ನನ್ ಜೊತೆ ನೀವು ಕುಕಿಂಗ್ ಚಾನಲ್ ನೋಡ್ಬಿಟ್ಟು ಅಡ್ಗೆ ಕಲ್ತ್ಬಿಟ್ರು ನಿಗ್ರಕೊಂಡು ಹೋಗ್ಬಿಡ್ಬೇಕು. ನೈನಾ ನಾನು ಸಿಗರೇಟ್ ಬ್ಲಾಗ್ ನೋಡ್ತಿದ್ದಾರೆ ಗೈಸ್, ಅದಕ್ಕೆ ಏನೇ ಬರೀ ಇಷ್ಟೇ ಇಸ್ಕೊಟ್ಟಿದ್ಯಾ? ತಿನ್ನೇ ಫಸ್ಟ್ ತಿನ್ಬೇಕಾದ್ರೆ ನಿನ್ ರಿಯಾಕ್ಷನ್ ತೋರಿಸು ಹೆಂಗೈತೆ ಅಂತ. ಇಲ್ಲ ಏನೂ ಇಲ್ಲ ಅದರಲ್ಲಿ. ಗುಡ್ಜಿ ಹಾ ನಾನು ಆಕ್ಚುಲಿ ಹಂಗೆ ಮಾಡಿದ್ದೆ ಗೈಸ್. ಚೆನ್ನಾಗಿಲ್ವೇನೆ? ಅದನ್ನ ಅಮ್ಮ ಓಸಿ ಹಿಡಿಸಿರೋದು ಅಲ್ಲೇ ನಿಗರ್ಕೊಂಡು ಸತ್ತೋಗ್ತಾರೆ ಅಷ್ಟೇ. ಇದು ನೋಡಿ ಪೇಪರ್ ಪೇಪರ್ ಎತ್ಕೊಂಬ. ಎಲ್ಲ ನಾನೇ ಮಾಡ್ತೀನಿ. ಹಾ ಮಾಡು. ನಂಗೆ ಹೇಳೋ ಕಮ್ಮಿ ಅನಿಸ್ತೈತಲ್ಲ ಗೈಸ್. ಇವಾಗ ನಾನು ನಮ್ಮ ಮನೆಯವ್ರಿಗೆಲ್ಲ ಬೇಲ್ಪುರಿ ಮಾಡಿ, ಅಲೋ ನೀನು ಕಾಂಪಿಟೇಷನ್ ಅಲ್ಲಿ ಇದೆಯಾ ಅಂದ್ರೆ ನಿನಗೆ ಫ್ರೀಯಾಗಿ ಬೇಲ್ಪುರಿ, ಇಲ್ಲ ಅಂದ್ರೆ ನೀನು ಕಾಸು ಕೊಟ್ಟು ತಿನ್ಬೇಕು. ಕಾಸು ಕೊಡ್ತೀನಿ ಹಿಡ್ಕೊ.
ನನ್ನ ಪರ್ಸು ತಗೋವ ಎಷ್ಟು ಪರ್ಸಿಕ್ಕೊಳ್ಳಂತೆ ಇದು ಎಲ್ಲಿ ತರ್ಸಿ ಪರ್ಸು ಲೇ ನಂದೆ ನಿಂದೇನು ಇಲ್ಲ ನಂದು ಆಗಕ್ಕೆ. ಸೊ ಗೈಸ್ ಇದು ನಮ್ದು ಒಂದು 50 ರೂಪಾಯಿ ಗೈಸ್. 50 ರೂಪಾಯಿ. ಇದ್ರಲ್ಲಿ ಏನೈತೆ ಅಂತ ನಮ್ಮ ಏನೈತೆ ಇದ್ರಲ್ಲಿ ಗೈಸ್ ಏನೈತೆ ಇದ್ರಲ್ಲಿ 50 ರೂಪಾಯಿ. ನಾವ್ ಇಷ್ಟೇ 50 ರೂಪಾಯಿ ಮಾಡ್ತೀವಿ. 50 ರೂಪಾಯಿ ಕೊಡು ಫಸ್ಟ್. ಬೇಕಂದ್ರೆ 50 ರೂಪಾಯಿ ಕೊಡು. ತಗೋ ಹಿಡ್ಕೊ 100 ರೂಪಾಯಿ ಕೊಡ್ತೀನಿ ಇಟ್ಕೋ. ಇಲ್ಲ ನಂದಲ್ಲ ನಿಂದು ಕೊಡ್ಬೇಕು. ಏನಿಲ್ಲ ನಮ್ಗೆ ಕೊಡೋದು ಇಂಪಾರ್ಟೆಂಟ್ ಅಷ್ಟೇ ಸಂಧ್ಯಾ. ಬಿಡು ಇಕ್ಕಲ್ಲೇ ಪವಿತ್ರ ಹತ್ರನೇನಾ ಅದು. ಈಗ ನಮ್ಮ ತಾತ ಹತ್ರ ಕೊಡೋದ ಬನ್ನಿ. ಏನ್ ರಿಯಾಕ್ಟ್ ಮಾಡ್ತಾರೆ? ಎರಡು ಕೈಲಿ ಎತ್ಕೊಳಕ್ ಬಂದ್ಬಿಟ್ಟ 50 ರೂಪಾಯಿ. 2 ಕೈಯಲ್ಲಿ ತಿನ್ನೋತರ ಇಲ್ಲ ಬಿಡ್ಡ ಅದು. ನೀನ್ 2000 ಚಿಲ್ಲರೆ ಕೊಡ್ಬೇಕು ನನಗೆ. ಹೌದು ಗೈಸ್, ನಾನು ನಮ್ಮ ನಾಯನ ಹತ್ರ ಸಾಲ ಮಾಡಿದೀನಿ. ಅದಕ್ಕೆ 50 ರೂಪಾಯಿ ಹಿಡ್ಕೊಂಡು ಕೊಡು. ಪುಕ್ಷಟೆ ಯಾರು ಕೊಡಲ್ಲ, 50 ರೂಪಾಯಿ ಕೊಟ್ಟಿದ್ದೀವಿ. ನೈನಾ ಅದ್ರಲ್ಲಿ ಏನಾಯ್ತಂತ 50 ರೂಪಾಯಿ ಕೊಡ್ತೀಯ ನೀನು. ಯಾರ ಹತ್ರನಾದ್ರೂ ಹೋಗ್ಬಿಟ್ಟು ಅದ್ರಲ್ಲಿ ಏನು ಇಲ್ಲ ಅಂದ್ರೆ ಬರೀ ಕೈಲಬರಿ ಕೊಟ್ರೆ ತಿನ್ಬಿಡ್ತೀಯಾ? ಎಷ್ಟು ದುಡ್ಡು ಕೊಟ್ರು? ಏನೋ ಇವ್ರ ಮಕ್ಕಳು ಮೊಮ್ಮಕ್ಳು ಕೊಟ್ರು ಅಂತ ಇಸ್ಕಂತೆ. ಅದ್ರೆಲ್ಲ ಇಸ್ಕೊಂಬಾರ್ದು ನೈನಾ. ಇಂಥವ್ರಿಗೆ ಅದು ಇಂಥವ್ರಿಗೆ ಲಾಭ ಮಾಡ್ತೀಯಲ್ಲ ನೀನು. ಕೊಂಜೂಸ್ಕೊಡು ವ್ಯಾಸರ ಬದುಕಿ ನಿನ್ನ ನಾನು ಒಂದೆರಡು ಕಾಸು ಮಾಡ್ಕೊಂಡು 2 ಕಾಸೆ ಇದು 4 ಕಾಸೆ ಮಾಡ್ಕತ್ತೀಯ. ಪಾಪ ಬೀಡೆ. ಒಂದು 10 ನಿಮಿಷ ಬಿಡ್ರಿ ಏನಿಲ್ಲ, ಒಂದು 10 ನಿಮಿಷ ಮಲಗಕ್ಕೂ ಬಿಡಲ್ಲ. ಸಾಕಾಗುತ್ತೆ. ಬೇರ್ಪಡೆ ಏನ್ ಮಾಡ್ತೀವಿ ನೀನು? 50 ರೂಪಾಯಿ ಎದ್ ಮೇಲೆ ಕೊಡು. ಆಗಲ್ಲ, ಇವಾಗ ಕೊಡು. ನೀನ್ ತಿನ್ನೋ ಬಿಡು. 50 ರೂಪಾಯಿ ಕೊಟ್ಬಿಡು. ಇವಾಗ ಕೊಡು. ಈಗ ನಿದ್ದೆ ಮಾಡಕ್ ಕೊಡು. ಬಿಡಕ್ ಆತಿಲ್ಲ ಸದ್ಯ. ಕಣ್ಬಿಡಕ್ ಆಗ್ತಿಲ್ಲ ಅಂತ. ಎದ್ದಾಳು. ನಂಗೆ ನಿನ್ ಬೇಲ್ಪುರಿನೂ ಬೇಡ. 50 ರೂಪಾಯಿ ಕೊಡ್ತೀನಿ. ನನ್ನ ನಿದ್ದೆ ಮಾಡಕ್ ಬಿಡು. 50 ರೂಪಾಯಿ ಕೊಡು. ನನಗೆ ಪಾಪ ಗೊತ್ತಾಯ್ತು. ಬರ್ಲಿ ಕೊಡು 50 ರೂಪಾಯಿ. ನಾನು ಹೊಟ್ಟೆಲ್ಲ ಅಲ್ಲಾಡಿಸ್ತೀನಿ. ತೂತು ಕೊಡು ಶಿವಮ್ಮ 50 ರೂಪಾಯಿ. ಕೊಡ್ತೀನಿ ಹೋಗಿ ಸಂಧ್ಯಾ. ಇವಾಗ ಕೊಡು. ಕೊಟ್ಬಿಟ್ಟಿದ್ದಾಳು. ನಾನು ತಗಿಸ್ಕೋಬಿಟ್ಟು ನನಗೂ ನಿಂಗೂ ಸಂಬಂಧ ಇಲ್ಲ. ಆಮೇಲೆ ಕೊಡು 50 ರೂಪಾಯಿ. ತಾಳಿ ಕಟ್ಟರು 50 ವರ್ಷ ತಾಳಿ ಕಟ್ಟಿ ಸಾಕಿಲ್ವ? ಕೊಡ್ತಾರ ಹೋಗು. ಸರಿ ಬಿದ್ದ ಪುರಿ ತಿಂದಿರ ಗೈಸ್. ನಿನ್ ಕೊಡ್ಬೇಕಾಗಿದೆ ಎಷ್ಟು? ನಾನು 2950. ಅದ್ರಲ್ಲಿ 50 ರೂಪಾಯಿ ಹೇಳ್ತು. ತಾಳಿ ಕಟ್ಟಿದ್ದೆ ಅಂತ 50 ರೂಪಾಯಿ ನೀನೇ ಕೊಡ್ಬೇಕಂತೆ. ಬೇಪುರಿದು 50 ರೂಪಾಯಿ ಕಟ್ಟು. ಸೊ 2900 ರೂಪಾಯಿ ಕೊಡ್ಬೇಕು ನಾನು ಇನ್ನು. ಓಕೆನಾ? ಸರಿ ನಾಯನಾ. ಇದ್ಯಾ ರೀತಿ ನಾಯನಾ? ನಾನು ಕಡಲೆಪುರಿ ಎಲ್ಲ ತೆಗ್ದಿದ್ದು ಇದರಲ್ಲಿ ಸ್ವಲ್ಪ ಕಟ್ ಮಾಡಿದ್ ನಾನು ಮಾಡಿದ್ದು ತಾನೆ. ಅದಂಗೆ ನೀನು ಅವಳಿಗೆ 100 ರೂಪಾಯಿ ಇಸ್ಕೊಡ್ತೀಯಾ? ಇಲ್ಲ, ನನಗೆ ನೀನೊಂದು 100 ರೂಪಾಯಿ ಕೊಡು. ಅಯ್ಯೋ ತಿನ್ನೋದೇ ಇಲ್ಲ. ಹಾಳಿ ತಿನ್ಕೋ ಹೋಗಪ್ಪ. ಬದಿಕ ಹೋಗ್ ತಗೋ. ಹಲೋ. ಯಾಕೆ? ಅಯ್ಯಯ್ಯೋ, ನಮ್ಮ ಹುಡುಗಿಗೆ ಒಂಚೂರು ಬಟ್ಟೆ ಹಾಕ್ಸ್ತೀರಾ? ಜೆಪ್ಟೋ ಪ್ರಭಾವ ಇವೆಲ್ಲ. ಬಟ್ಟೆ ಹಾಕ್ಸು ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಗ್ರ್ಯಾಂಡ್ ಬಟ್ಟೆ ಹಾಕ್ಸ್ಬಿಡೋದು. ಇಲ್ಲಾಂದ್ರೆ ಬಟ್ಟೆನೇ ಹಾಕ್ಸಲ್ಲ. ಅಮ್ಮ ಮಗಳು ಇಬ್ರು ತಿನ್ಪೋತಿಗಳಾದ್ರೆ ಹಿಂಗೆ. ಪಾಪ ನಮ್ಮ ಅಣ್ಣ ಕಷ್ಟಪಟ್ಟು ಆಫೀಸಲ್ಲಿ 1 ರೂಪಾಯಿ ದುಡಿಯೋದು. ಅವ್ರಿಗೆ ತರ್ಸಿರೋದು ನಂಗೆ. ಗೈಸ್ ಹಂಗನ್ನದಷ್ಟೇ. ಬಂದಾಗ 1-2 ಕೊಟ್ಬಿಟ್ಟು ಇವರೇ ತಿನ್ನೋದು ಮಿಕ್ಕಿದೆಲ್ಲ. ತಗೊಳ್ಳಿ. ಅಲ್ಲ ತಗೊಳ್ರಿ ಫಸ್ಟ್. ಹಂಗೆಲ್ಲ ಸುಮ್ಮನೆ ತಗೊಳಂಗಿಲ್ಲ. 50 ರೂಪಾಯಿ ಒಂದು. ಅಕ್ಕ ಇವ್ರು ಪಿಗಿ ಬ್ಯಾಂಕ್ ಇಂದ ಕೊಡಕ್ಕ. ಈಗ ಪಿಗಿ ಬ್ಯಾಂಕ್ ಇಲ್ಲ ಬಿಡಮ್ಮ. ಹತ್ಕೊಂಡೇ ಬಿಡ್ತಾಳೆ. ಅಕ್ಕ ಪಿಗಿ ಬ್ಯಾಂಕ್ ಇಂದ ಕೊಡಲ್ಲ ನೀನು? ಪಿಗ್ಗಿ ಬ್ಯಾಂಕ್ ಅಲ್ಲಿ ಕೀ ಅಲ್ಲಿ ಇಟ್ಟಿದ್ದೀನಿ ಅಂತ ನೆನಪಿಲ್ಲ. ಇಲ್ಲ ಕೊಡು, ನಾನು ಹುಡುಕ್ತೀನಿ ಕೀ. ಅಲ್ಲಿ ಇಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟಿದೆ ಕೊಟ್ಬಿಟ್ಟು. ಇಲ್ಲ ಬಿಡು, ಅಳ್ಬಿಡು. ಇಲ್ಲ ಕಣ್ಣಲ್ಲಿ ನೀರೇ ಬಂದಿಲ್ಲ. ಅದಂಗೆ ಅಳ್ದು ಬಿಡೋದು ಏನೋ. ನಮ್ ಸೀರೆ ನಡ್ಸೋದು ವೆರಿ ಈಸಿ. ಬಿಡು ಆಯ್ತು. ಇಲ್ಲ ನನಗೆ ಬೇಡ ತಗೋ. ನನ್ಗೆ ಗೊತ್ತಿದ್ದು ನೀನು ಅಳ್ತೀಯ ಅಂತ. ಇದೇನಕ್ಕೆ ನೀನೇ ಮಾಡಿದ್ದಾ? ನೀನು ಟೇಸ್ಟ್ ನೋಡ್ಬಿಟ್ಟು ಹೆಂಗೈತೆ ಅಂತ ಹೇಳ್ಬೋದು. ಸೀರೆ ಹಾ
ಹೆಂಗಿದೆ ಚೆನ್ನಾಗಿದ್ಯಾ ತಿನ್ನೋ ತರ ಇದ್ಯಾ ನಾನು ಒಳ್ಳೆ ಶೆಫ್ ಗೈಸ್ ಪಾಪ ಅಕ್ಕನು ಏನೋ ಖಾರ ತಿನ್ನಲ್ಲ ಹೆಂಗ ಅನಿಸ್ತೈತಮ್ಮ ಖಾರ 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 ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಗೈಸ್ ಯವ್ವ ಗೈಸ್ ನನ್ನ ಗಂಡ ಪುಣ್ಯ ಮಾಡೋನೆ ಯಾವಾಗಲೂ ಅಳ್ತಾನೆ ಇರ್ತಾನೆ ನಾನು ಮಾಡೋ ಅಡುಗೆ ತಿಂದು ಗ್ಯಾಸ್ಟಿಗೆ ಬಂದ್ಬಿಡುತ್ತೆ ಗ್ಯಾರಂಟಿ. ಅಕ್ಕ ಅವ್ರಮ್ಮ ತಂಬಿಟ್ಟು ಕಳ್ಸವ್ರೆ ಇದನ್ನ ತಿನ್ಬಿಟ್ಟು ನಾನು ಸಸ್ಟೈನ್ ಆಗ್ತಾ ಇದ್ದೀನಿ ಖಾರ ಖಾರ ಹತ್ಕೊಂಡ್ಬಿಟ್ಟೈತೆ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬಿಡಿ ಯಾಕಂದ್ರೆ ನಾನು ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಗೈಸ್ ಆ್ಯಂಡ್ ನಾಳೆ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಮತ್ತೆ ಸಿಗುವ ಬಾಯ್ ಅಷ್ಟೇ ವಿಷಯ.